ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಒಂದು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ರೆಸಿಪಿ ಬಂದುಬಿಟ್ಟು ಮೀನು ಹುಳಿ ಅಥವಾ ಮೀನು ಸಾಂಬಾರು ಏನು ಕರಿತೀರ ನೀವು, ಫಿಶ್ ಕರಿ. ಇದನ್ನು ನಾನು ಮಾಡೋದು ತೋರಿಸ್ಕೊಡ್ತೇನೆ, ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು. ತುಂಬ ನಾಟಿ ಶೈಲಿಯಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು, ಬೇಗನೆ ತುಂಬ ಟೇಸ್ಟ್ ಕೂಡ ಇರುತ್ತೆ. ನಾನಿಲ್ಲಿ ಮೊದಲನೇದಾಗಿ ಬಾಣಲೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಮೆಂತ್ಯ ಹಾಕ್ಕೊಂಡು ನಾನಿಲ್ಲಿ ಒಂದು 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ ಒಂದು ದೊಡ್ಡ ಗಾತ್ರದಷ್ಟು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಕೆಲವರು ಶುಂಠಿ ಹಾಕ್ಕೊತಾರೆ, ಕೆಲವರು ಹಾಕ್ಕೊಳ್ಳೋದಿಲ್ಲ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕೋದು ಬೇಕಾಗಲ್ಲ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕದಾಗಿರೋದು 2 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು ತುಂಬ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲೇ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸಾಂಬಾರು ಟೇಸ್ಟಾಗಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫ್ರೈ ಮಾಡ್ಕೊತೀನಿ. ಕೆಲವರು ಹಸಿದು ಕೂಡ ಮಾಡ್ಕೊತಾರೆ, ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಹೇಗಂತ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೋಡಿ, ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಜೀರಿಗೆನೂ ಹಾಕಲ್ಲ, ಅದೊಂದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಅಂತ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದರ ಜೊತೆಯಲ್ಲಿ ನಾನು ಅರ್ಧ ಹೋಳಿಗಿಂತ ಸ್ವಲ್ಪ ಕಮ್ಮಿ ಕೊಬ್ಬರಿ ತೊಗೊಂಡಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಒಂದು 3 ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಲವಂಗ ತೊಗೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಜೊತೆಯಲ್ಲಿ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲೇ ನಾವು ಹುಣಸೆ ಹಣ್ಣು ಎಷ್ಟು ಹಾಕ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿಬಿಟ್ಟು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿ, ಮೀನು ಸಾಂಬಾರು, ಮೀನು ಹುಳಿ ಅಂತ ಏನು ಮಾಡ್ತೀವಲ್ವ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹುಳಿ ಉಪ್ಪು ಖಾರ ಮುಂದೆ ಇದ್ರೇ ಚೆನ್ನಾಗಿ ನೋಡ್ಬೋದು. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ. 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಾನಿವಾಗ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಗ್ರೇವಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಹುರ್ಗಡ್ಲೆ ಸಹ ಸೇರಿಸ್ಕೊಬೋದು. ಹುರ್ಗಡ್ಲೆ, ಗಸಗಸೆ ಎಲ್ಲ ಹಾಕ್ಕೊಬೋದು. ನಾನು ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ. ಈಗೇನು ರುಬ್ಬಿದಲ್ಲ ಇದಿಷ್ಟೇ ಗಟ್ಟಿಯಾಗಿ ಮಾಡ್ಕೊತೀನಿ. ನಾವು ಹುರ್ಕೊಂಡಿರೋದೆಲ್ಲ ನೈಸಾಗಿ ರುಬ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಒಂದು ಬಾಣಲೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಿಕ್ಕದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಜಾಸ್ತಿ ಏನು ಈರುಳ್ಳಿ ಹಾಕ್ಕೊತಿಲ್ಲ. ನಿಮಗೆ ಜಾಸ್ತಿ ಈರುಳ್ಳಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನೊಂದು ಅರ್ಧ ಹೋಳಷ್ಟು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಡ್ಕೊಂಡಿದ್ವಲ್ವ ಮಸಾಲ, ಇದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು 1ರಿಂದ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾವು ಮೊದಲೇ ಹುರಿದಿಡ್ಕೊಂಡಿರೋದ್ರಿಂದ ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಕಾಗಲ್ಲ. ನೋಡಿ, ಹುರಿದಿಡ್ಕೊಂಡು ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಗ್ರೇವಿ ಎಲ್ಲ. ಎಣ್ಣೆಲೆಲ್ಲ ಫ್ರೈ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಾನು ಖಾರ ಹಾಕ್ಕೊತಿದ್ದೀನಿ. ನೋಡಿ, 1.5 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಖಾರ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಯಾರೂ ಅಷ್ಟೊಂದು ಖಾರ ಲೈಕ್ ಮಾಡಲ್ಲ, ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಇದು ಕುದಿ ಬಂದಮೇಲೆ ನಮಗೆ ಎಷ್ಟು ಬೇಕು ಸ್ವಲ್ಪ ನೀರನ್ನು ನೋಡಿ ಸೇರಿಸ್ಕೊಬೇಕಾಗುತ್ತೆ. ಆ ನೀರು ಹಾಕೋದ್ಕಿಂತ ಫಸ್ಟು ಗಟ್ಟಿಗಿರುತ್ತಲ್ಲ ಗ್ರೇವಿ, ಆವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ನಾವು ಮೀನು ಹಾಕಿದ್ಮೇಲೆ ಮತ್ತೆ ಕುದಿಸೋಕ್ಕಾಗೋದಿಲ್ಲ. ಹಾಗಾಗಿ ಫಸ್ಟ್ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಸಾಂಬಾರು. ಮೀನು ಹಾಕಿದ್ಮೇಲೆ ಏನಾಗುತ್ತೆ, ಕುದಿಸಿ ಎಲ್ಲ ಗೂರಾಡಿಬಿಟ್ರೆ ಮೀನೆಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ, ನಾನಿವಾಗ ಗೌರಿ ಮೀನು ಅಂತಾರಲ್ಲ ಆ ಮೀನು ತೊಗೊಂಡಿದ್ದೀನಿ. ಮುಳ್ಳೆಲ್ಲ ಕಡಿಮೆ ಇರುತ್ತೆ, ಸ್ವಲ್ಪ ಜಾಸ್ತಿ ಇರೋದು ದೊಡ್ಡದಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಮಕ್ಕಳಿಗೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ, ಜಾಸ್ತಿ ಮುಳ್ಳು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು. ಇದು ನಾನು 4ರಿಂದ 5 ಸರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಾವು ಎಷ್ಟು ಚೆನ್ನಾಗಿ ತೊಳಿತೀವಿ ಅಷ್ಟು ಸ್ಮೆಲ್ಲು ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಎಷ್ಟೇ ಚೆನ್ನಾಗಿ ತೊಳೆದ್ರೂ ಸ್ಮೆಲ್ಲಂತೂ ಹೋಗಲ್ಲ, ಏನೋ ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಮ ಅನಿಸಿಕೆಗೆ. ಚೆನ್ನಾಗಿ ತೊಳಿಬೇಕು ಒಂದು 4ರಿಂದ 5 ಸರಿ. ನೋಡಿ, ಇವಾಗ ನಾನು ಮತ್ತೆ ನೀರು ಸೇರಿಸ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು, ಗಟ್ಟಿಗೆ ತೆಳುಗೆ ಬೇಕು ನೋಡಿಬಿಟ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಮೀನುಗಳನ್ನೆಲ್ಲ ಕಟ್ ಮಾಡಿಕೊಂಡಿದ್ದೆನಲ್ಲ ಅದು ಸಹ ಸೇರಿಸ್ತೀನಿ. ನೋಡಿ, ನಾನು ಫಸ್ಟ್ ಇವಾಗ ಚಿಕ್ಕದಾಗಿರೋದು ಮೀನು ಪೀಸ್ಗಳನ್ನೆಲ್ಲ ಕೆಳಗಡೆ ಹಾಕ್ತೀನಿ, ದೊಡ್ಡದೆಲ್ಲ ಮೇಲ್ಗಡೆ ಹಾಕ್ತೀನಿ. ಯಾಕೆಂದರೆ ಮೇಲ್ಗಡೆ ದೊಡ್ಡ ಪೀಸ್ ಬೇಕು ಅಂದರೆ ಕೆಳಗಡೆಯಿಂದ ತೆಗಿಯೋಕ್ಕಾಗೋದಿಲ್ಲ. ಹಾಗಾಗಿ ಫಸ್ಟ್ ಚಿಕ್ಕದೆಲ್ಲ ಕೆಳಗಡೆ ಹಾಕ್ಬಿಟ್ಟು ದೊಡ್ಡ ಪೀಸ್ಗಳೆಲ್ಲ ಮೇಲ್ಗಡೆ ಹಾಕ್ತೀನಿ, ಈಸಿಯಾಗಿ ತೆಗಿಬೋದು. ಆಮೇಲೆ ಸಾಂಬಾರೆಲ್ಲ ಆದಮೇಲೆ ಕೆಳಗಡೆಯಿಂದ ಮೇಲ್ಗಡೆ ಎಲ್ಲ ಮಾಡಿಬಿಟ್ರೆ ಅದೇನಿದೆ ಮೀನೆಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ದೊಡ್ಡ ಪೀಸ್ಗಳೆಲ್ಲ ಮೇಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾವು ಒಂದು ಸರಿ ಸೌಟದಲ್ಲಿ ಈ ರೀತಿಯಾಗಿ ಎಲ್ಲ ನೀಟಾಗಿ ಸಾಂಬಾರಲ್ಲೆಲ್ಲ ಮುಚ್ಕೊಳ್ಳೋ ಥರ ಪ್ರೆಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಬೇಯಿಸ್ಬೇಕಾಗುತ್ತೆ. ತುಂಬ ಜಾಸ್ತಿ ಬೇಯಿಸೋದು ಬೇಡ, ಏಕೆಂದರೆ ಸಾಂಬಾರು ಮೊದಲೇ ಬಿಸಿ ಇರುತ್ತಲ್ವ,
ನಾವು ಅದರಲ್ಲಿ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಟ ಮೇಲೆ ಮತ್ತೆ ಎಲ್ಲ ತುಂಬ ಬೆಂದೋಗ್ಬಿಡುತ್ತೆ. ಬೆಂದೋದ್ರೆ ಎಲ್ಲ ಕಲಿಸ್ಕೊಡುತ್ತೆ. ಹಾಗಾಗಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ ಇವು ಚೆನ್ನಾಗಿ ಕುದೀತಾ ಇದೆ. ಆ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ನಾನು ಸಾಂಬಾರನ್ನ ತಣ್ಣಗಾಕ್ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ರೊಟ್ಟಿ ಜೊತೆ ಮಾಡ್ಕೊಂಡಿದ್ದೆ, ಮುದ್ದೆ ಜೊತೆ, ಅನ್ನದ ಜೊತೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಅದರಲ್ಲೂ ಈ ಅಕ್ಕಿ ರೊಟ್ಟಿ ರಾಗಿ ಮುದ್ದೆ ಜೊತೆಗಂತೂ ತುಂಬಾ ಸೂಟ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.